ಇನ್ನು ಯಾದಗಿರಿಯಲ್ಲೂ ಕೂಡ ವಾರದಿಂದ ಆರ್ಭಟಿಸುತ್ತಿದ್ದಂತಹ ಭೀಮಾ ನದಿ ಶಾಂತವಾಗಿದೆ. ಪ್ರವಾಹದ ಅಬ್ಬರ ತಗ್ಗಿದ್ರು ಕೂಡ ಸದ್ಯಕ್ಕೆ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಪ್ರವಾಹದ ಅಬ್ಬರ ತಗ್ಗಿದ್ರು ಅವಾಂತರಗಳು ಮುಂದುವರಿತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಬೆಳೆ ನಾಶವಾಗಿದೆ. ಜಮೀನಿನಲ್ಲೇ ಹಾಳಾದಂಥ ಸಾವಿರಾರು ಎಕರೆ ಭತ್ತದ ಬೆಳೆ, ಉಳಿತಾ ಇರುವಂಥ ಬೆಳೆ ಕಂಡು ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ. ಇದು ಸದ್ಯಕ್ಕೆ ಯಾದಗಿರಿ ಪರಿಸ್ಥಿತಿ ನೋಡಿ. ನಾನು ಕೆಲವೇ ದಿನಗಳಾಗಿದ್ದರೆ ಕಟಾವಿಗೆ ಬರಬೇಕಾಗಿತ್ತು, ಆದರೆ ಆ ಎಲ್ಲ ಬೆಳೆ ನಾಶ ಆಗಿದೆ. ಈಗ ಕೆಸರು ತುಂಬಿರುವಂಥ ಜಮೀನನ್ನು ನೋಡ್ತಾ ಇದ್ವಿ. ಅದರಲ್ಲೂ ಭತ್ತ ಒಮ್ಮೆ ಏನಾದರೂ ಕಂಪ್ಲೀಟ್ ಆಗಿ ಇಂಥ ಪ್ರವಾಹಕ್ಕೆ ತುತ್ತಾದರೆ ಅಲ್ಲೇ ಮೊಳಕೆ ಹೊಡೆಯುತ್ತೆ, ಭತ್ತದ ತೆನೆ ಇರುತ್ತೆ ಅಲ್ಲಿ. ಸೊ ಜಮೀನಿನಲ್ಲಿ ಹಾಳಾದಂಥ ಸಾವಿರಾರು ಎಕರೆ ಭತ್ತದ ಬೆಳೆ, ಇನ್ನೊಂದು ಕಡೆ ಪ್ರವಾಹ. ಈ ಬಗ್ಗೆ ಅಮೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಳೆದ 4-5 ದಿನಗಳಿಂದ ರೌದ್ರ ನರ್ತನ ಹರಿಸಿದಂಥ ಭೀಮೆ ಈಗ ಸ್ವಲ್ಪ ಮಟ್ಟಿಗೆ ಶಾಂತವಾಗಿದ್ದಾಳೆ. ಹೀಗಾಗಿ ಈ ಒಂದು ಭೀಮಾ ನದಿಯ ಪ್ರವಾಹದಿಂದ ಯಾದಗಿರಿ ನಗರದ ಜನರಿಗೆ ಸಹಿತ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದರೆ ಹಲವು ಸೇತುವೆಗಳು ಈ ಒಂದು ಪ್ರವಾಹದಿಂದ ಮುಳುಗಡೆಯಾಗಿದ್ದು, ಆದರೆ ಸೇತುವೆಗಳು ಸಹಿತ ಈಗ ತೆರವಾಗಿರೋ ಸಾಧಾರಣ ಈಗ ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವಂಥ ಈ ಒಂದು ಸೇತುವೆ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಕಳೆದ 2 ದಿನಗಳಿಂದ ಸಾಕಷ್ಟು ಮಳೆಯ ಈ ಪ್ರವಾಹದ ನೀರು ಬಂದಿರೋ ಕಾರಣಕ್ಕೆ ಈ ಒಂದು ಸೇತುವೆ ಕಂಪ್ಲೀಟಾಗಿ ಜಲಾವೃತ ಆಗಿತ್ತು. ನಗರಸಭೆ ಅಧಿಕಾರಿಗಳು ಮತ್ತು ಪೊಲೀಸರು ಸ್ಥಳಕ್ಕೆ ಬಂದು 2 ಕಡೆ ಬ್ಯಾರಿಕೇಡ್ ಹಾಕುವ ಮೂಲಕ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಕೂಡ ಮಾಡಿದರು. ಸದ್ಯ ಈ ಒಂದು ಸೇತುವೆ ಮಾರ್ಗವಾಗಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ಪಂಚಾಯತ್ ಸಿಇಒ, ಪೊಲೀಸ್ ಇಲಾಖೆ ಜೊತೆಗೆ ಮೆಡಿಕಲ್ ಕಾಲೇಜು ಮತ್ತು ಜಿಲ್ಲಾಸ್ಪತ್ರೆ, ಜಿಲ್ಲಾ ನ್ಯಾಯಾಲಯ ಹಾಗೂ ಕಲಬುರಗಿಗೂ ಸಹಿತ ಇದೇ ಮಾರ್ಗವಾಗಿ ಜನರು ಓಡಾಡ್ತಿದ್ರು. ಆದರೆ 2 ದಿನಗಳಿಂದ ಸಾಕಷ್ಟು ಪ್ರವಾಹದ ನೀರು ಬಂದಿರೋ ಕಾರಣಕ್ಕೆ ಈ ಒಂದು ಸೇತುವೆ ಕಂಪ್ಲೀಟಾಗಿ ಜಲಾವೃತ ಆಗಿತ್ತು. ಆದರೆ ಈಗ ಭೀಮೆಯ ಪ್ರವಾಹ ಕೊಂಚ ಮಟ್ಟಿಗೆ ಕಡಿಮೆ ಆದ ಕಾರಣಕ್ಕಾಗಿ ಸೇತುವೆ ಕೂಡ ಈಗ ತೆರವಾಗಿದೆ. ವಾಹನ ಸಂಚಾರಕ್ಕೆ ಸಹಿತ ಈಗ ಅಧಿಕಾರಿಗಳು ಈ ಒಂದು ಸೇತುವೆಯನ್ನು ಮುಕ್ತಗೊಳಿಸಿದರೆ ಕಂಪ್ಲೀಟಾಗಿ ವಾಹನ ಸಂಚಾರರು ಈಸಿಯಾಗಿ ಈ ಒಂದು ಸೇತುವೆ ಮಾರ್ಗವಾಗಿ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಸಾಕಷ್ಟು ಅಂದರೆ ಸೆಕೆಂಡಿಗೆ 1 ವಾಹನ ಈ ಒಂದು ಸೇತುವೆ ಮೇಲೆ ಸಾಗುತ್ತೆ. ಅಂದರೆ ಸುಮಾರು ನಿತ್ಯ ಸಾವಿರಾರು ವಾಹನಗಳು ಈ ಒಂದು ಸೇತುವೆ ಮಾರ್ಗವಾಗಿ ಸಂಚರಿಸ್ತವೆ. ಈಗ 2 ದಿನಗಳಿಂದ ಸೇತುವೆ ಬಂದಾಗಿದ್ದಕ್ಕಾಗಿ ಜನ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದರು. ಬೇರೆ ಬೇರೆ ಮಾರ್ಗದಿಂದ ಹೋಗಿ ತಮ್ಮ ಊರುಗಳಿಗೆ ತಲುಪುವಂಥ ಕೆಲಸ ಕೂಡ ಆಗಿತ್ತು. ಆದರೆ ಈಗ ಸೇತುವೆ ತೆರವಾಗಿದ್ದಕ್ಕಾಗಿ ಜನರು ಓಡಾಡ್ತಿದ್ದಾರೆ. ಈಗ ಸದ್ಯ ಭೀಮಾ ನದಿಗೆ ಕಳೆದ 4-5 ದಿನಗಳಿಂದ 5 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಿತ್ತು. ಈಗ ಕೇವಲ 4 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಿದೆ. 1 ಲಕ್ಷ ಕ್ಯೂಸೆಕ್ ನೀರು ಕಡಿಮೆ ಆದ ಕಾರಣಕ್ಕಾಗಿ ಹಲವು ಸೇತುವೆಗಳು ತೆರವಾಗಿದ್ದಾವೆ. ಮನೆಗಳಿಗೆ ನೀರು ನುಗ್ಗಿತ್ತು, ಆ ಮನೆಗಳು ಸಹಿತ ಈಗ ತೆರವಾಗಿದ್ದಾವೆ. ಸದ್ಯ ಈ ಒಂದು ಸೇತುವೆ ಅಷ್ಟೇ ಅಲ್ಲದೆ ಸಿಂದಗಿ ಟು ಕೊಡಂಗಲ್ಗೆ ಸಂಪರ್ಕ ಕಲ್ಪಿಸುವಂಥ ರಾಜ್ಯ ಹೆದ್ದಾರಿ ಮೇಲೆ ಸಹಿತ ನೀರು ಆವರಿಸಿಕೊಂಡಿದ್ದು. ಆ ಒಂದು ರಾಜ್ಯ ಹೆದ್ದಾರಿ ಸಹಿತ ಈಗ ಮುಕ್ತಾಗಿದೆ. ಸಂಚಾರಕ್ಕೆ ಸಹಿತ ಈಗ ಅವಕಾಶ ಸಿಕ್ಕಿರುತ್ತದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.